ಸಾರ್ವಜನಿಕರೇ, ಬೈಂದೂರು ಉತ್ಸವ 2026 ಉದ್ಘಾಟನೆಗೆ ಕ್ಷಣಗಣನೆ ಆರಂಭ. ಜಿಲ್ಲೆಯ ತುತ್ತ ತುದಿಯ ಊರು ಬೈಂದೂರು. ಬೈಂದೂರು ವಿಫಲ ಅವಕಾಶಗಳ ಆಗರ. ಪ್ರವಾಸೋದ್ಯಮದ ಮೂಲಕ ಜಗತ್ತನ್ನ ಬೈಂದೂರಿಗೆ ಸೆಳೆಯಬಲ್ಲಂತಹ ಮರವಂತೆಯ ಪಡುವರಿ ಬೀಚು, ಕೊಲ್ಲೂರು, ಮಾರಣಕಟ್ಟೆ, ಹಟ್ಟಿಯಂಗಡಿ, ಕಮಲಶಿಲೆ. ನಾವು ಬೈಂದೂರು ಉತ್ಸವ ಅನ್ನುವಂಥದ್ದು 2ನೇ ವರ್ಷ ಆದರೂ ಈ ವರ್ಷ ಈ ಉತ್ಸವಕ್ಕಿಂತ ಮುಂಚಿತವಾಗಿ ಎಲ್ಲಾ ಗ್ರಾಮಗಳಲ್ಲಿ ಗ್ರಾಮೋತ್ಸವ ಅನ್ನುವಂಥ ಒಂದು ಕಲ್ಪನೆಯನ್ನು ಮಾಡಿದೆವು. ಆರಂಭದಲ್ಲಿ ನಮಗೆ ಗ್ರಾಮೋತ್ಸವ ಅಂದ್ರೆ ಏನು, ಹೇಗೆ ಮಾಡ್ಬೇಕಂತ ಹೇಳುವುದಕ್ಕೂ ಕಷ್ಟ ಆಯ್ತು, ಮಾಡ್ಲಿಕ್ಕೂ ಕಷ್ಟ ಆಯ್ತು. ಅದರ 1-2 ಪಂಚಾಯತ್ಗಳಲ್ಲಿ ಆಗ್ತಾ ಕೊನೆಗೆ ಅದು ಪಡ್ಕೊಂಡಂತ ಸ್ವರೂಪ ಹೇಗಿತ್ತು ಕೇಳಿದ್ರೆ, ಹೇರೂರಿನಂತ ಒಂದು ಪಂಚಾಯತ್ನಲ್ಲಿ ಗ್ರಾಮೋತ್ಸವ ಆಗುವಾಗ ಪ್ರತಿ ಮನೆಯಿಂದ ಒಬ್ಬರು ಇರಬೇಕು ಅನ್ನುವಂತ ನಿರ್ಣಯವನ್ನ ಆ ಗ್ರಾಮದವರೇ ಮಾಡ್ಕೊಂಡ್ರು, ಪಕ್ಷಾತೀತವಾಗಿ ಮಾಡ್ಕೊಂಡ್ರು, ಸಂಘ ಸಂಸ್ಥೆಗಳು ಸೇರ್ಕೊಂಡ್ರು. ಈ ರೀತಿ ಗ್ರಾಮೋತ್ಸವ ಅಂತ ಹೇಳಿದ್ರೆ ಆ ಗ್ರಾಮದ ಹಬ್ಬ, ಆ ಗ್ರಾಮದ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕಾದ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಬೆಳೀತಾ ಹೋಯ್ತು. 43 ಪಂಚಾಯತ್ಗಳಲ್ಲಿ ಯಾವುದೇ ಪಂಚಾಯತ್ಗಳಲ್ಲೂ ಆಗ್ಲಿಲ್ಲ ಅನ್ನುವ ಪ್ರಶ್ನೆ ಇಲ್ಲದಂತೆ 43 ಪಂಚಾಯತ್ಗಳಲ್ಲಿ ಈ ಸಂಭ್ರಮ ನಡೀತು. ನಮ್ದು ಮುಖ್ಯ ಉದ್ದೇಶ ಇದ್ದದ್ದು ಎಲ್ಲಾ ಇಲಾಖೆಗಳು ಪ್ರತಿ ಪಂಚಾಯತಿಗೆ ಬರಬೇಕು. ಅವರು ನಿಶ್ಚಯಿಸಿದ ದಿನಾಂಕ ಆ ಇಲಾಖೆಗಳು ಅಲ್ಲಿ ಸ್ಟಾಲ್ ಹಾಕಿಕೊಂಡು ಅವರಲ್ಲಿರುವ ಸರ್ವಿಸ್ಗಳ ಬಗ್ಗೆ, ಸೇವೆಗಳ ಬಗ್ಗೆ, ಜನರಿಗಿರುವ ಅನುಮಾನಗಳನ್ನ ಕ್ಲಿಯರ್ ಮಾಡಬೇಕು. ಅರ್ಧ ದಿನದ ಕಾರ್ಯಕ್ರಮ ಅಂತ ನಿಶ್ಚಯ ಆದದ್ದು. ಅಧಿಕಾರಿಗಳು ಬಂದ್ರು, ಸ್ಟಾಲ್ಗಳು ಬಂದು, ಜನ ತುಂಬಿದ್ರು, ವಿಷಯ ತಗೊಂಡ್ರು. ಅದ್ರ ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಗಳು, ಎಜೆ ಆಸ್ಪತ್ರೆ, ಎಜೆ ಹಾಸ್ಪಿಟ್ಲು, ಮುದ್ದು ಮನೆ ಕಣ್ಣಿನ ಆಸ್ಪತ್ರೆ, KMC ಆಸ್ಪತ್ರೆ, ಬೇರೆ ಬೇರೆ ಆಸ್ಪತ್ರೆಗಳು ಬೆಂಗಳೂರು ಆದಿಯಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಪರೀಕ್ಷೆ ಮತ್ತು ಕಣ್ಣಿನ ಪರೀಕ್ಷೆ, ಬೇರೆ ಬೇರೆ ವಿಷಯಗಳನ್ನ, ಕ್ಯಾನ್ಸರ್ ಟೆಸ್ಟ್ಗಳನ್ನ ಮಾಡ್ತಾ ಹೋದ್ರು. ನಮಗ ಅರಿವಿಲ್ಲದಂತೆ ಗ್ರಾಮೋತ್ಸವ ಅನ್ನೋದು ಜನರ ಒಂದು ಬಹುಮುಖ್ಯ ಭಾಗವಾಗ್ತಾ ಹೋಯ್ತು. ನಮ್ಮ ಗ್ರಾಮದಲ್ಲಿ ಯಾವಾಗ ಅನ್ನುವಂಥದ್ದು ಕೇಳಲಿಕ್ಕೆ ಶುರುವಾಯ್ತು. ಈ ಗ್ರಾಮೋತ್ಸವ ಅನ್ನೋದು 43 ಪಂಚಾಯತ್ನಲ್ಲಿ ಮುಗಿದ ಮೇಲೆ, ಇಷ್ಟು ಚೆನ್ನಾಗಿ ಗ್ರಾಮೋತ್ಸವ ಆದಮೇಲೆ ಬೈಂದೂರು ಉತ್ಸವ ಸಮಾರೋಪದ ರೂಪದಲ್ಲಿ ಹೇಗೆ ಮಾಡಬೇಕು ಅನ್ನೋಂಥ ಕಲ್ಪನೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜೊತೆಗೆ ಜೋಡ್ಕೊಂಡವರು ಪ್ರತಿ ಪಂಚಾಯತ್ ಸದಸ್ಯರು ಹಾಗೂ ಆ ಊರಿನ ಮುಖಂಡರು. ಅದ್ರ ಜೊತೆಗೆ ಸಂಜೀವಿನಿ ಸಂಘ ಸಂಸ್ಥೆಗಳು ಈ ಗ್ರಾಮೋತ್ಸವನ ನಮ್ದು ಅನ್ನುವಂಥದ್ದನ್ನು ಮಾಡಿದ್ರು. ಇದೆಲ್ಲ ಆಗುವಾಗ ಇದರೆಲ್ಲದರ ಮೂಲ ಸ್ವರೂಪ ಯಾವುದು ಕೇಳಿದ್ರೆ ಅದು ನಮ್ಮ ಹೆಮ್ಮೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ನಾವು ಎಲ್ಲಿಯಾದ್ರೂ ಬೈಂದೂರು ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಇರ್ಬೋದು, ನಾನು ಬೈಂದೂರು ಕ್ಷೇತ್ರದ ಮಾತ್ರ ಹೇಳ್ತೇನೆ, ಗ್ರಾಮದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಒಂದು ಗ್ರಾಮ ಅಭಿವೃದ್ಧಿ ಏನಾಗಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಕೂತು ಮಾತಾಡಿದ್ರೆ ಆ ಮೀಟಿಂಗಿನಲ್ಲಿ 50% ವಿಷಯ ಒಂದೋ ಧರ್ಮಸ್ಥಳದಿಂದ, ಇಲ್ಲ ಧರ್ಮಸ್ಥಳದವರನ್ನ ಕೇಳಿ, ಅಥವಾ ಧರ್ಮಸ್ಥಳ ಸಂಘ ಸಂಸ್ಥೆಯ ನೇತೃತ್ವದಲ್ಲಿ ಅಂತೇಳಿ ಬರದೇ ಇದ್ರೆ ಅದು ಗ್ರಾಮದ ಅಭಿವೃದ್ಧಿಯ ಮೀಟಿಂಗೇ ಅಲ್ಲ ಅನ್ನುವಂಥ ವಿಷಯ ಆಗಿಬಿಡ್ತದೆ.
ಇಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಬೈಂದೂರು ಉತ್ಸವವನ್ನು ಶ್ರೀ ಗಂಟಿಹೊಳಿಯವರು ಕಲ್ಪನೆ ಮಾಡಿ ನಾವು ಇಲ್ಲಿ ಬರಲೇಬೇಕು ಅಂತಲ್ಲಿ ಬಹಳ ಒತ್ತಾಯ ಮಾಡಿ ಇಲ್ಲಿ ಕರೆದಿದ್ದಾರೆ. ನೀವು ಕೂಡ ಬಹಳ ಉತ್ಸಾಹದಿಂದ ಇಲ್ಲಿ ಬಂದಿದ್ದೀರಿ. ಬಹಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾಕೆಂದರೆ ನಾವು ಬಹಳ ಹಿಂದೆ ಇಲ್ಲಿ ನಮ್ಮ ಧರ್ಮೋದ್ಧಾನ ಟ್ರಸ್ಟ್ ಅನ್ನು ಪ್ರಾರಂಭಿಸಿದೆವು. ಆ ಟ್ರಸ್ಟ್ ಪ್ರಾರಂಭಿಸುವಾಗ ಹಳೆಯ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡುವಂಥ ಕಲ್ಪನೆಯನ್ನು ಮಾಡಿದೆವು. ಹಳೆಯ ಶಿಲಾಮಯವಾದ ದೇವಸ್ಥಾನಗಳನ್ನು ಪುನಃ ರೂಪಿಸಿ ಅದೇ ರೀತಿಯಲ್ಲಿ ಹೊಸ ದೇವಸ್ಥಾನ ಹಾಗೆ ಮಾಡಿ ಅದನ್ನು ಕೊಡಬೇಕು ಅಂದರೆ ಈ ರೀತಿ ಕಲ್ಪನೆ ಮಾಡಿದಾಗ ಎರಡನೇ ದೇವಸ್ಥಾನ, ಮೊದಲನೇ ದೇವಸ್ಥಾನ ಎಣ್ಣೆಯಲ್ಲಿ ಬೆಂಗಳೂರಿನಲ್ಲಿ ಮಾಡಿದೆವು. ಎರಡನೇ ದೇವಸ್ಥಾನ ಬೈಂದೂರಿನಲ್ಲಿ ಶೈನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಮಾಡಿ. ಹೀಗೆ SR ರಾಯರು ಅಂತೇಳಿ ಆಗ ಪ್ರಸ್ತುತರಾದ ಸಂಶೋಧಕರಿದ್ದು ಅವರ ಮಾರ್ಗದರ್ಶನದಲ್ಲಿ ಶೈನೇಶ್ವರ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿ ಎರಡನೇ ದೇವಸ್ಥಾನ ಬೈಂದೂರು. ಆಗ ಬೈಂದೂರು ಯಾವಾಗಲೂ ನನಗೆ ನೆನಪು. ಈ ಭಾಗದಲ್ಲಿ ನಾನು ಸಾವಿರಾರು ಸಲ ಓಡಾಡಿದ್ದೇನೆ. ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಬೈಂದೂರು ಮೇಲೆ ಹೋಗಬೇಕು. ಹಾಗಾಗಿ ಅನೇಕ ಬಾರಿ ಮೈಸೂರು ದಾಟುವಾಗಲೆಲ್ಲ ಅದು ನನಗೆ ನೆನಪಾಗ್ತದೆ. ಮತ್ತು ಬಹಳ ಪ್ರೀತಿಯ ಊರು ಇದು. ಯಾಕಂದರೆ ನಮ್ಮಲ್ಲಿ ಭಕ್ತರು ಬಹಳ ಜನ ಇಲ್ಲಿದ್ದಾರೆ, ಬಹಳ ಭಕ್ತರು ಇದ್ದಾರೆ ಅನ್ನೋ ಜಾಗ ಇದು. ಹಾಗಾಗಿ ನಮ್ಮ ಕ್ಷೇತ್ರದ ಮಹಿಮೆಯನ್ನು ಹೇಳಬೇಕಾದ್ರೆ ಕ್ಷೇತ್ರಕ್ಕೆ ಇಲ್ಲಿ ಬಹಳ ಜನ ಇಲ್ಲಿ ನಡ್ಕೊಳ್ತಾರೆ ಮತ್ತು ಬಹಳ ಜನ ಇಲ್ಲಿ ಬಂದಿರ್ತಾರೆ. ನಮಗೆ ಸಂತೋಷ ಅಂತಂದರೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಲ್ಪನೆ ಇಲ್ಲಿ ಸಾಕಾರಗೊಂಡಿದೆ. ಇಲ್ಲಿ 7 ವಲಯಗಳನ್ನು ಮಾಡಿದ್ದಾರೆ. ಇಲ್ಲಿ ಸುಮಾರು 18,456 ಕುಟುಂಬಗಳು ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿದ್ದಾರೆ. ಸ್ವಸಹಾಯ ಸಂಘಗಳ ಸಂಖ್ಯೆ 2,200 ಇದೆ. ಆದರೆ ಸದಸ್ಯರು 18,456 ಸದಸ್ಯರಿದ್ದರೆ ಒಂದೊಂದು ಕುಟುಂಬದೊಂದು ತೆಗೆದುಕೊಂಡ್ರೆ 18,000 ಕುಟುಂಬಗಳೇ ಈ ಸಂಖ್ಯೆ. ಇದು ಈ ಕುಟುಂಬಗಳಿಗೆ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಇಲ್ಲಿ ಸುಮಾರು 131 ಕೋಟಿ ರೂಪಾಯಿಯನ್ನು ಬ್ಯಾಂಕ್ಗಳಿಂದ ನೇರವಾಗಿ ನಿಮಗೆ ಕೊಡಿಸಿದ್ದೇವೆ. ಅಂದರೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸಬೇಕಾದ್ರೆ ಕಷ್ಟ, ನೇರವಾಗಿ ಬ್ಯಾಂಕ್ಗಳು ನಿಮಗೆ ಸಾಲವನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಥಮ ಬಾರಿಗೆ ಈ ವ್ಯವಹಾರದಲ್ಲಿ ಲಾಭಾಂಶ ಅಂದರೆ ಕೆನೆ ಬಂದ ಹಾಗೆ, ಹಾಲಿನ ಮೇಲೆ ಕೆನೆ ಕಟ್ಟಿದರೆ ಹೇಗೆ ಕೆನೆ ಬರುತ್ತೆ ಹಾಗೆ ಲಾಭಾಂಶ ಅಂದರೆ ಹಾಗೆ ಮೇಲಿನ ತಲೆ ಒಟ್ಟದು. ಕೆನೆಯನ್ನು ಎಲ್ಲರೂ ಮನೆಯಲ್ಲಿ ಉಪಯೋಗಿಸ್ತಾರೆ, ಅದು ನಾವು ಇದು ಉಪಯೋಗಿಸಲಿಲ್ಲ. ಸಾಲಕ್ಕೆ ಭರ್ತಿ ಮಾಡಿಕೊಳ್ಳುವ ಬದಲಾಗಿ ನಿಮಗೆ ವಾಪಸ್ ಕೊಟ್ಟಿದೆ. ಹೀಗೆ ನಾವು ಕೊಟ್ಟಂತ ಮೊತ್ತ ಸುಮಾರು 4 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ, 5 ಕೋಟಿ 5 ಲಕ್ಷ ರೂಪಾಯಿಯನ್ನು ನಿಮಗೆ ಹಂಚಿದ್ದೇವೆ, ಲಾಭಾಂಶವಾಗಿ ನಿಮಗೆ ಹಂಚಿದ್ದೇವೆ. ಮತ್ತೆ ಅನೇಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮಾಡಿದ್ದೇವೆ. ಕೋಡೇರಿ ಹಕ್ರೆ ಮಠ ಕೆರೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. 202 ಜನ ಪಾನಮುಕ್ತರಾಗಿದ್ದಾರೆ. ಪಾನಮುಕ್ತರು ಅಂತಂದ್ರೆ ಪಾನಮುಕ್ತರಾಗಬೇಕಾದ್ರೆ ಜನಜಾಗೃತಿ ವೇದಿಕೆ ಮೂಲಕ ಜನಜಾಗೃತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗಾಗಿ ನಿಮಗೆ ಎಲ್ಲ ಕಾರ್ಯಕ್ರಮ ಕೂಡ ಇಲ್ಲಿ ಒಂದು ಒಳ್ಳೆಯ ನಿಮ್ಮ ಎಲ್ಲರ ಪ್ರೀತಿ ಮತ್ತು ನಿಮ್ಮೆಲ್ಲ ಅಭಿಮಾನದಿಂದಾಗಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿದೆ. ಈ ಮುಖ್ಯವಾಗಿ ನಮಗೆ ಇಲ್ಲಿ ಆಗಬೇಕಾದಂತಂದರೆ ಗ್ರಾಮೀಣಾಭಿವೃದ್ಧಿ. ಈಗ ನಾನು 50 ವರ್ಷಕ್ಕಿಂತ ಇಲ್ಲಿ ಓಡಾಡಿದ್ದೇನೆ. 50 ವರ್ಷಕ್ಕಿಂತ ಹೋದಾಗ ಬೈಂದೂರು ಹೇಗಿತ್ತು, ಈಗ ಹೇಗಿದೆ ಅನ್ನೋದು ನನಗೆ ಕಲ್ಪನೆ ಇದೆ. ಮೈಯಾಡಿ ಶಾಲೆಯನ್ನು ಅಲ್ಲಿ ಹೆಡ್ ಮಾಸ್ಟ್ರು ನನ್ನ ನಡೆಸಲಿಕ್ಕಾಗುತ್ತದೆ, ನೀವು ವಹಿಸ್ಕೊಳ್ಬೇಕು. ಬೈಂದೂರು ಎಲ್ಲಿಯೂ ಇದೆ ಅಂತ ನಾನು ಕೇಳಲಿಲ್ಲ. ಆದರೆ ಬೈಂದೂರಿನ ಬಗ್ಗೆ ಪರಿಚಯ ಇದೆ, ಯಾಕಂದರೆ ಬಹಳ ಜನ ಭಕ್ತರಲ್ಲಿ ಬರ್ತಿದ್ರು. ಆಗ ಆ ಶಾಲೆ ಈಗಲೂ ಕೂಡ ಮೈಯಾಡಿ ಈಗಿನ ಶಾಲೆ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಮತ್ತು ಇಲ್ಲೆಲ್ಲ ಅನೇಕ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಎಲ್ಲ ಕಾರ್ಯಕ್ರಮ ರೂಪಿಸುವಾಗ ನಮ್ಗೆ ಒಂದೇ ಮನಸ್ಸಿಗೆ ಹೊಳೆದದ್ದು ಈ ಒಳ್ಳೆಯ ಕಾರ್ಯಕ್ಷೇತ್ರ ನಮ್ಮ ಭಕ್ತಿರುವಂಥ ಏರಿಯಾ. ಈ ಭಕ್ತರಿಗೆ ಅನೇಕ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಹೀಗಾಗಿ ಈಗ ನಮ್ಮ ಈ ಎಲ್ಲ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದೀರಿ, ಸೇವೆಯನ್ನು ಬಳಸ್ಕೊಂಡಿದ್ದೀರಿ, ಕಾರ್ಯಕ್ರಮವನ್ನು ಬಳಸ್ಕೊಂಡಿದ್ದೀರಿ ಅಂತ ಹೇಳಿ ನಿಮಗೆಲ್ಲ ಅಭಿನಂದನೆಗಳನ್ನು ಕೊಡ್ತಾ, ಈ ಕಾರ್ಯಕ್ರಮದ ಗಂಟಿಹೊಳಿಯವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವರು ಬಹಳ ಪ್ರಖ್ಯಾತರಾಗಿದ್ದಾರೆ ಮತ್ತು ಇಲ್ಲಿ ಅವರು ಪಾದರಕ್ಷೆ ಇಲ್ಲದೆ ಓಡಾಡುತ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲರೂ ಕೂಡ ಪಾದರಕ್ಷೆ ಇಲ್ಲದೆ ಓಡಾಡೋರು, ಬರಿಗಾಲ ಓಡಾಡ್ತಾರೆ. ಅದು ಬಹಳ ನಿನ್ನೆ ಉಡುಪಿಯಲ್ಲಿ ನಾನು ಯಾವಾಗ ಹೇಳ್ತಿದ್ದೆ ನಾಳೆ ಕಾರ್ಯಕ್ರಮ ಇದೆ ಬೈಂದೂರಿನಲ್ಲಿ.
ಯಾರ ಕಾರ್ಯಕ್ರಮ? ಗಂಟೆಡ ಇವರು ಪಾದರಕ್ಷೆ ಹಾಕಿದರೆ ಗಂಟೆಡೆಯವರ ಹೌದು ಅಂತ ಹೇಳಿದ್ರೆ ಅಂದರೆ ಇಲ್ಲಿಗೆ ಪರಿಚಿತರಾಗಿದ್ದಾರೆ, ಅಷ್ಟು ಪರಿಚಿತರಾಗಿದ್ದಾರೆ. ಈಗ ಅವರ ಪ್ರೀತಿ ಮತ್ತು ಅವರ ಇದನ್ನಾಗಿ ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಮುಖ್ಯವಾಗಿ ಧಾರ್ಮಿಕತೆ ನಮ್ಮ ಎಲ್ಲ ಜೀವನದ ತಳಹದಿ. ಧಾರ್ಮಿಕತೆ ಅಂದರೆ ಗುಡ್ಡು ಸಂಪ್ರದಾಯಗಳನ್ನು ಪಾಲಿಸುವುದಲ್ಲ, ನಮ್ಮ ವ್ಯವಹಾರದಲ್ಲಿ ಎಲ್ಲ ನಿಯತ್ತಿನಿಂದ ವರ್ತಿಸುತ್ತದೆ. ಇಲ್ಲಿ ಎಲ್ಲರೂ ಕೂಡ ಬಹಳ ನಿಯತ್ತಿನಿಂದ ವರ್ತಿಸ್ತಾರೆ, ನಿಯತ್ತಿನಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಈ ಕಲ್ಪನೆ ಏನಿದೆ ಇಲ್ಲಿ ಅವರು ಹೇಳಿದರು, ಗ್ರಾಮಗಳಲ್ಲಿ ಮಾಡಿ ಆಮೇಲೆ ತಾಲೂಕು ಕೊಂಡದಲ್ಲಿ ಮಾಡಿದ್ದೇವೆ ಅಂತ ಹೇಳಿ. ಬೈಂದೂರು ಉತ್ಸವದ ಕಲ್ಪನೆಯನ್ನೇ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈಗಾಗಲೇ ಸರ್ಕಾರಗಳು ಉತ್ಸವಗಳನ್ನ ಮಾಡ್ತಾರೆ, ಒಂದೊಂದು ಊರಿನಲ್ಲಿ ಒಂದೊಂದು ಉತ್ಸವ ಮಾಡ್ತಾ ಇದೆ. ಆದರೆ ಬೈಂದೂರು ಉತ್ಸವ ಅಂತೇಳಿ ಮಾಡಿ ಈ ಭಾಗದ ಜನರಿಗೆಲ್ಲ ಸಂಘಟನೆ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಸ್ಕಾರ ಉಳಿಸುವಂಥ ಕೆಲಸ ಬಹಳ ಮಾಡಿದೆ. ಬಹಳ ಮುಖ್ಯ. ಸಂಸ್ಕೃತಿಯನ್ನು ಉಳಿಸಬೇಕು. ನಾವು ಏನೇ ಬದಲಾದರೂ ನಾವು ವೇಷಭೂಷಣಗಳು ಬದಲಾಗಬಹುದು. ನಾವು ಪ್ಯಾಂಟ್ ಹಾಕ್ಬೋದು, ಜೀನ್ಸ್ ಹಾಕ್ಬೋದು, ಇನ್ನು ಯಾವುದೋ ಬಟ್ಟೆಯನ್ನು ಹಾಕ್ಬೋದು. ಆದರೆ ನಮ್ಮ ಮೂಲ ಸತ್ವಗಳನ್ನು ಬಿಡಬಾರ್ದು, ಮೂಲ ತತ್ವಗಳನ್ನು ಬಿಡಬಾರ್ದು. ಇಲ್ಲಿಯ ಜನತೆ ಎಷ್ಟು ಸತ್ಯವಂತರು, ಎಷ್ಟು ನಿಷ್ಠಾವಂತರು ಅಂತಂದರೆ ಈಗಲೂ ಕೂಡ ಕ್ಷೇತ್ರದ ಎಲ್ಲ ನಡವಳಿಕೆಗಳಲ್ಲಿ ನಡೆಸ್ತಾ ಇದ್ದಾರೆ, ನಡವಳಿಕೆಗಳು ನಂಬಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಬಹಳ ಸಂತೋಷದ. ಇಲ್ಲಿ ಕೊಲ್ಲೂರು ಕ್ಷೇತ್ರ ಇದೆ, ಹಟ್ಟಿ ಅಂಗಡಿ ಕ್ಷೇತ್ರ ಇದೆ, ಇವೆಲ್ಲ ಕ್ಷೇತ್ರಗಳ ಮುಖ್ಯಸ್ಥರಿದ್ದಾರೆ. ಇವರೆಲ್ಲ ಈ ಕ್ಷೇತ್ರಗಳ ಪ್ರಭಾವದಿಂದಾಗಿ ಇಲ್ಲಿ ಸತ್ಯ, ನ್ಯಾಯ, ಧರ್ಮ ಎಲ್ಲ ಇಲ್ಲಿ ಚೆನ್ನಾಗಿದೆ. ಇನ್ನು ಮುಂದಕ್ಕೆ ಇದೇ ರೀತಿ ನಡ್ಕೊಂಡು ಹೋಗಲಿ. ಈ ಉತ್ಸವಗಳು ಕೇವಲ ಉತ್ಸವವಾಗಿ ಒಂದ್ಸಲ ಬೆಳಕು ಕೊಟ್ಟು ಬಂದ ಆರಿ ಹೋಗೋ ಆಗಬಾರದು. ಬದಲಾಗಿ ಶಾಶ್ವತವಾಗಿ ಉಳಿಯುವಂಥ ದೀಪ ಆಗಬೇಕು, ಜ್ಯೋತಿ ಆಗಬೇಕು ಅಂತ ಹೇಳಿ ಇದನ್ನು ನಿಮ್ಮೆಲ್ಲರಿಗೂ ನೀವೆಲ್ಲ ಎಚ್ಚರಿಕೆಯಿಂದಿರಿ. ಧರ್ಮದ ದಾರಿಯಲ್ಲಿ ನಡೀರಿ, ಧರ್ಮ ಬಿಟ್ಟು ಹೋಗಬೇಡಿ, ಧರ್ಮದ ದಾರಿಯಲ್ಲಿ ಸಂತರಾಗಿ ನಿರ್ವಹಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಮತ್ತು ಕೊಲ್ಲೂರು ಮೂಕಾಂಬಿಕೆ ಅನುಗ್ರಹ ಇರಲಿ. ಒಂದು ಎಲ್ಲ ರೀತಿಯಲ್ಲಿ ನೀವು ಚೆನ್ನಾಗಿ ಈ ಕ್ಷೇತ್ರಗಳನ್ನ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ, ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿದ್ದಾರೆ. ಅದನ್ನು ಮುಟ್ಟಿಸುವಲ್ಲಿ ಕೆಲವು ಕಾರ್ಯಕರ್ತರು ವಿಫಲ ಆಗಿರ್ಬೋದು, ಆದರೆ ಕಾರ್ಯಕ್ರಮ ಎಲ್ಲವೂ ಒಳ್ಳೆಯ ಇದರಿಂದ ಈ ಕಾರ್ಯಕ್ರಮಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಕಾರ್ಯಕ್ರಮ ಅಂತ ಹೇಳಿ ನಾನು ಆಶಿಸಿ, ಈ ಕಾರ್ಯಕ್ರಮ ತಿಳ್ಕೊಳ್ಳುವರೆ ಈ ಉತ್ಸವ ಬಹಳ ಪ್ರಯೋಜನ ಆಗಿದೆ. ಈ ಗಂಟೆಯವರು ಹೇಳಿದರು ಏನಂತಂದ್ರೆ ಇದೆಲ್ಲ ಸರ್ಕಾರದ ಕಾರ್ಯಕ್ರಮಗಳ ಜನರಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಇದು ಅಂದರೆ ಬಹಳ ಒಳ್ಳೆಯದು. ಜನರಿಗೆ ಕಾರ್ಯಕ್ರಮ ಗೊತ್ತಿಲ್ಲದೆ ನಾವು ಹಿಂದೆ ಕೃಷಿ ಮೇಳ ಮಾಡುವಾಗ ಒಂದು ಮಾತಾಡಿದ್ದೇನೆ, ವಿದ್ಯುತ್ ಶಕ್ತಿ ಅದು ಬೇರೆ ಯಾವುದೇ ಸರ್ಕಾರದ ಇಲಾಖೆಯಿಂದ ಬರುವಂಥ ಸವಲತ್ತು ಇದ್ದರೆ ಸರಿಯಾಗಿ ಬರುವುದಿಲ್ಲ ಯಾಕೆ ಅಂತ ಕೇಳುವಂಥದ್ದು ಯಾರು? ನಾವು ಕೇಳಿ ಅಂತ ಹೇಳ್ತೀವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆದು ಅಧಿಕಾರಿಗಳಲ್ಲಿ ಕೇಳುವ ಅವರು ಸರಿಯಾಗಿ ಅದಕ್ಕೆ ವಿವರಣೆ ಕೊಡ್ತಿದ್ರು. ವಿದ್ಯುತ್ ಶಕ್ತಿ ನಮಗೆ ಈಗ ನನ್ನ ಪಕ್ಕದ ಮನೆಯಲ್ಲಿ ಸಿಕ್ತು ಅಂದರೆ ಅವರಿಗೆ ಇನ್ಫ್ಲುಯೆನ್ಸಲ್ಲಿ ಸಿಕ್ತು ಅಂತ ಅವ್ರು ಹೇಳೋದು. ನಾವಾಗ ಅವರ ಹತ್ರ ಕೇಳಿದ್ದೇವೆ, ಸ್ವಾಮಿ ನೀವು ಇವರಿಗೆ, ಆಗ ಅವ್ರು ಹೇಳಿದರು 5 ಕಂಬ ಹಾಕಿ ಕನೆಕ್ಷನ್ ಕೊಡಬೇಕು, 2 ಕಂಬ ಹಾಕಿ ಕನೆಕ್ಷನ್ ಕೊಡು, 5 ಕಂಬದಲ್ಲಿ 1-2 ಕಂಬ ಹಾಕಿ 3 ಜನಕ್ಕೆ ಕೊಡಬಹುದು ವಿದ್ಯುತ್ ಶಕ್ತಿ. ಹಾಗಾಗಿ ಅದನ್ನು ಆ ದೃಷ್ಟಿಯಲ್ಲಿ ನಾವು 5 ಕಂಬ ಹಾಕಿ ಕೊಡುವಂಥ ಮನೆ ಇದ್ರು ಕೂಡ ಅವರನ್ನು ಬಿಟ್ಟು 2 ಕಂಬ ಹಾಕಿ ಕನೆಕ್ಷನ್ ಜಾಸ್ತಿ ಆಗ್ತದೆ ಅಂತೇಳಿ ಆ ರೀತಿ ಮಾಡಿದೆ. ಈ ರೀತಿ ಹೇಳುವಂಥ ಅವಕಾಶಗಳು ಅಧಿಕಾರಿಗಳು ಇರಲಿಲ್ಲ. ಅದು ನಮ್ಮ ಕೃಷಿ ಮೇಳದ ಮೂಲಕ ಈ ರೀತಿಯ ಎಲ್ಲ ಅವಕಾಶಗಳು ಜನರಿಗೆ ದೊರಕಿತ್ತು ಮತ್ತು ಎಲ್ಲ ಅವಕಾಶಗಳು ಜನರಿಗೆ ಪ್ರಶ್ನೆ ಕೇಳುವಂಥ ಸರ್ಕಾರಿ ಅಧಿಕಾರಿಗಳಲ್ಲಿ ಪ್ರಶ್ನೆ ಕೇಳುವಂಥ ಅವಕಾಶ ಕೂಡ ಸಿಗುತ್ತೆ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದು, ಅವುಗಳ ಸಂಶಯ ನಿವಾರಣೆ ಮಾಡಿಕೊಳ್ಳುವಂಥದ್ದು ಜನರ ಮೊದಲ ಕರ್ತವ್ಯ. ಸಂಶಯ ಪಡುವಂಥದ್ದು ನಮಗೆ ಆವಾಗ ಸಂಶಯ ಏನು ಇವರು ಬೇರೆಯವರು ಕೊಟ್ಟರು, MLA ಹೇಳಿದರೆ ಇನ್ಯಾರು ಹೇಳಿದರೆ ಇನ್ಫ್ಲುಯೆನ್ಸ್ ಮಾಡಿದರು ಅಂದರೆ. ಹಾಗಾಗಿ ಇದೆಲ್ಲ ಬದಲು ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರನ ಪಡೆಯುವಂಥದ್ದು ಬಹಳ ಮುಖ್ಯ ಅಂತೇಳಿ ನಿಮಗೆ ಆಶಿಸ್ತಾ, ಈ ರೀತಿಯ ಕಾರ್ಯಕ್ರಮಗಳು ಸಂಶಯ ನಿವಾರಣೆ ಕಾರ್ಯಕ್ರಮಗಳಾಗಲಿ, ಸಂಶಯ ನಿವಾರಣೆ ಆಗಲಿ ಎಲ್ಲರದ್ದು, ಮತ್ತು ಏನೇನು ಸರ್ಕಾರದ ಯೋಜನೆಗಳಿದೆ ಅದನ್ನು ಜನರಿಗೆ ಕೊಡುವಲ್ಲಿ ಯಾವ ಕಾರ್ಯಕ್ರಮ ನೇರವಾಗಿ ಜನರಿಗೆ ಮುಟ್ಟುತ್ತೆ, ಯಾವ ಕಾರ್ಯಕ್ರಮ ಆಗುತ್ತೆ ಅನ್ನೋದನ್ನು ಮಾಹಿತಿಯನ್ನು ಕೂಡ ಇದು ಸಿಗುವಂತಾಗಲಿ ಅಂತೇಳಿ ಆಶಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ. ಗಂಟೆಹೊಳೆಯವರು ಯಾವ ಉದ್ದೇಶದಿಂದ ಇದನ್ನು ಮಾಡಿದಾರೋ
ಅದು ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಆಗಲಿ ಅಂತೇಳಿ ಈ ಮಂಜುನಾಥ ಸ್ವಾಮಿಯಲ್ಲಿ ಮತ್ತು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭ ಹಾರೈಸಿ. ಒಬ್ಬ ವ್ಯಕ್ತಿ ಎಲ್ಲದೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದರ ಹಿಂದಿರುವಂತ ಎಲ್ಲ ಶಕ್ತಿಯು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ತಾ, ನಾವೆಲ್ಲರೂ ಕೂಡ ಕೇಳಿದೀವಿ ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತ ಹೇಳಿ. ಆ ರೀತಿ ನಮ್ಮ ಶಾಸಕರ ಅಂತ ಗುರುರಾಜ್ ಗಂಟೆಹೊಳೆಯವರು ಮಾಡ್ತಿರುವಂತ ಈ ಪವಿತ್ರವಾದಂತ ಕಾರ್ಯದಲ್ಲಿ ನಿಮ್ಮ ರಾಘಣ್ಣನ ಹೆಸರು ಕೂಡ ನಿಮಿತ್ತವಾಗಿ ನಾನು ಜೊತೆಗಿದ್ರು ಕೂಡ ಇದರ ಸಂಪೂರ್ಣ ಯಶಸ್ಸು ಗೌರವಾನ್ವಿತ ನಮ್ಮ ಶಾಸಕರಂತ ಗುರುರಾಜ್ ಗಂಟೆಹೊಳೆ ಅವರು, ಅವರಿಗೆ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ನಾನು ಅವರ ಮುಖಸ್ಥಿತಿ ಮಾತಾಡ್ತಾ ಇಲ್ಲ. ಮೊದಲನೇ ಬಾರಿಗೆ ಶಾಸಕರಾಗಿ ಅತ್ಯಂತ ಅನುಭವಿ ಸಮಾಜಮುಖಿಯಾದಂತ ಕೆಲಸವನ್ನ ಮಾಡಿದಂತ ಒಂದು ಪ್ರತಿಫಲ, ಪರಿವಾರದ ಒಂದು ಚೌಕಟ್ಟಿನಲ್ಲಿ ಬೆಳೆದಂತ ಒಬ್ಬ ಕಾರ್ಯಕರ್ತ ಯಾವ ರೀತಿ ಒಬ್ಬ ಶಾಸಕನಾಗಿ ಕೆಲಸ ಮಾಡ್ಬೋದು ಅನ್ಲಿಕ್ಕೆ ಗೌರವಾನ್ವಿತ ಗುರುರಾಜ್ ಗಂಟೆಹೊಳೆಯವರು ಒಂದು ಅತ್ಯುತ್ತಮ ಉದಾಹರಣೆ ಅಂತ ನಾನು ಅತ್ಯಂತ ಅಭಿಮಾನ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ 43 ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಗ್ರಾಮ ಉತ್ಸವ ಅಂತ ಮಾಡಿ ಸರ್ಕಾರ ಕೊಡುವಂತ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮೀಣ ಬದುಕದ ಜನರಿಗೆ ಅವ್ರ ಮನೆಗೆ ತಲುಪಿಸಲಿಕ್ಕೆ ಅವ್ರದೇ ಆದಂತ ಒಂದು ತಪಸ್ಸು, ಆ ತಪಸ್ಸಿನ ಒಂದು ಪ್ರತಿಫಲ ಇದು ಗ್ರಾಮ ಉತ್ಸವ ಆಗಿ, ಬೈಂದೂರು ಉತ್ಸವ ಆಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ. ಇದಕ್ಕೆ ಆಶೀರ್ವಾದನ ಮಾಡ್ಲಿಕ್ಕೆ ನಮ್ಮೆಲ್ಲರೂ ನಡೆದಾಡುವಂತಹ ದೇವರಾದಂತ ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿನಿಂದ ನಮ್ಮ ಗುರುಗಳು ಇವತ್ತು ಆಗಮಿಸಿರದೆ ಒಂದು ದಟ್ಟ ಒಂದು ನಮಗೆ ಒಂದು ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರೆಲ್ಲ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಬೈಂದೂರು ಕ್ಷೇತ್ರ ಏನು ಒಂದು ಹಿಂದುಳಿದ ತಾಲೂಕಿನ ಪಟ್ಟಿ ಏನಿತ್ತು, ಗೌರವಾನ್ವಿತ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಇರ್ಬೋದು, ಇವತ್ತಿನ ಘನ ಸರ್ಕಾರದ ಹಾರೈಕೆ ಇರ್ಬೋದು, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಮಾತಾಡ್ತಾ ಇದ್ದೆ, ಹಿಂದೆ ನಿಮ್ದೇ ಸರ್ಕಾರ ಇದ್ದಾಗ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಸಹಕಾರ ಕೊಟ್ಟಿದ್ರಿ, ನಮ್ ಸರ್ಕಾರ ಇದ್ದಾಗ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಒಂದು ತುದಿ ಮುಡಿಸ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ತಮ್ಮ ಅಮೃತ ಹಸ್ತದಿಂದ ಇವತ್ತು ನಮ್ಮ ಬೈಂದೂರಿನ KSRTC ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಯ್ತು ಅಂತ ಹೇಳಿ ಗೌರವಂತ ಹಿರಿಯರಲ್ಲಿ ನಾನು ಮಾತಾಡ್ತಾ ಇದ್ದೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ನ ಅನೇಕ ಮುಖಂಡಗಳಲ್ಲಿ ಅತ್ಯಂತ ಗೌರವಿಸುವಂತ ಒಬ್ಬ ಹಿರಿಯ ಮುತ್ಸದಿ ಅಂದ್ರೆ ನಮ್ಮ ಗೌರವಂತ ರಾಮಲಿಂಗಾರೆಡ್ಡಿ ಅವರು. ದೇವರ ಅಧಿಕಾರ, ಲಕ್ಷ್ಮಿ, ಸರಸ್ವತಿ ಎಲ್ಲದೂ ಕೂಡ ಕೊಟ್ಟಿದ್ರು ಕೂಡ ಡೌನ್ ಟು ಅರ್ತ್ ಒಬ್ಬ ಗ್ರಾಮೀಣ ಪ್ರದೇಶದ ಜನರಿಗೆ ಬದುಕಿಗೆ ಏನೇನು ಶಕ್ತಿಯನ್ನ ತುಂಬಬೇಕು ಆ ದಿಕ್ಕಲ್ಲಿ ಸಂಪೂರ್ಣವಾದಂತ ಕಾರ್ಯವನ್ನ ನಮ್ಮ ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದ ಆಗ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಿಗೆ ಮಾತಾಡುವಂತ ಸಂದರ್ಭ ಅಲ್ಲ, ಗುರುಗಳು ಹೆಚ್ಚಿಗೆ ಕೂರ್ಸ್ ಮಾತಾಡುವಂತ ತಪ್ಪು ಕೂಡ ನಾವು ಯಾರು ಕೂಡ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಇದನ್ನ ನಮ್ಮ ಬೈಂದೂರು ಉತ್ಸವವನ್ನ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಇದು ಬೈಂದೂರಿನ ಒಂದು ಯುವ ಜನತೆಯಲ್ಲಿ ಒಂದು ಅದ್ಭುತವಾದಂತ ಪ್ರತಿಭೆಯನ್ನು ಕೂಡ ಗುರುತಿಸುವಂತ ಒಂದು ಕಾರ್ಯಕ್ರಮ ಇರ್ಬೋದು. ನಮ್ಮ ಪ್ರವಾಸೋದ್ಯಮದ ಒಂದು ಹಬ್ಬ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಏನೇನ್ ಬೇಕು ಆ ದಿಕ್ಕಲ್ಲೂ ಕೂಡ ಗಮನವನ್ನ ಕೊಡ್ತಾ ಇದೀವಿ. ಇಕೋ ಟೂರಿಸಂ ಆಗ್ಲಿಕ್ಕೆ ಏನ್ ಗಮನ ಕೊಡ್ಬೇಕು ಅದು ಕೂಡ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಗಮನವನ್ನ ಕೊಡ್ತಾ ಇದೀವಿ. ವಿಶೇಷವಾಗಿ ರೈಲ್ವೆ, ಹೈವೇ ಮತ್ತೆ ಮೂಲಭೂತ ಸೌಕರ್ಯಗಳು. ಇವತ್ತು ಗೌರವಾನ್ವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ಅವರು ನಿಂತು ಮಾತಾಡ್ಬೇಕಾದಾಗ ನಮ್ಮ ದೇಶದ ಎಲ್ಲ ಕಡು ಬಡವರ ಮನೆಗಳಿಗೆ ಶೌಚಾಲಯಗಳನ್ನ ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಇತ್ತು, ಏನಪ್ಪ ನಮ್ಮ ಪ್ರಧಾನಮಂತ್ರಿಗಳು ಕೂಡ ರೆಡ್ ಫೋರ್ಟ್ ಮೇಲೆ ಶೌಚಾಲಯದ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ. ಅರೆ ಆಶ್ಚರ್ಯ ಆಯ್ತು, ಇವತ್ತು ಕೂಡ 10 ರಿಂದ 12 ಕೋಟಿ ಶೌಚಾಲಯಗಳು ಬಡವರ ಮನೆಗೆ ಅವಶ್ಯಕತೆ ಇತ್ತಲ್ಲ, ಅದನ್ನ ಸಂಪೂರ್ಣ ಮಾಡುವಂತ ಕೆಲಸ ಆಯ್ತಲ್ಲ. ಗ್ರಾಮೀಣ ಅಭಿವೃದ್ಧಿ ಮನೆಗಳು ಬೇಕು, ರಸ್ತೆ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು,
ನನಗಿನ್ನೂ ನೆನಪಿದೆ, ಯಡಿಯೂರಪ್ಪ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಆ ಸ್ಥಾನದಲ್ಲಿ, ಸಂವಿಧಾನಬದ್ಧ ಸ್ಥಾನದಲ್ಲಿ ನಮ್ಮ ಧರ್ಮಸ್ಥಳದ ಮಂಜುನಾಥೇಶ್ವರ ಸನ್ನಿಧಿಯಾದಂತ ನಮ್ಮ ವೀರೇಂದ್ರ ಹೆಗ್ಡೆಜಿ ಅವರು ಆ ಒಂದು ವೇದಿಕೆಯಲ್ಲಿ ಕೂತು, ಯಡಿಯೂರಪ್ಪನವರು ಪಕ್ಕದಲ್ಲಿ ಕೂತು ಈ ರಾಜ್ಯದ ಗ್ರಾಮೀಣ ಬದುಕಿಗೆ ಏನೇನು ಆಗ್ಬೇಕು ಅಂತೇಳಿ ಅವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಜಿ ಅವರು ಮಾರ್ಗದರ್ಶನ ಮಾಡಿದ್ದು ಇಡೀ ರಾಜ್ಯಕ್ಕೆ ಟೆಲಿಕಾಸ್ಟ್ ಆಗಿದ್ದು ಕೂಡ ನನ್ನ ಕಣ್ಮುಂದಿದೆ. ಆ ರೀತಿ ಗುರುಗಳ ಒಂದು ಅಪೇಕ್ಷೆ ತಕ್ಕಂತೆ ದೇಶ ಮತ್ತೆ ರಾಜ್ಯವನ್ನ ಕಟ್ಟುವಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ಬೇಕು ಅಂದ್ರೆ ಈ ರೀತಿಯಂತ ಚುನಾಯಿತ ಪ್ರತಿನಿಧಿಗಳಾದಂತ ನಮ್ಮ ಗುರುರಾಜ್ ಗಂಟೆಹೊಳೆ ಅವರು ಇರ್ಬೋದು, ನಮ್ಮ ಕಿರಣ್ ಕೊಡ್ಗೆ ಇರ್ಬೋದು, ಈ ರೀತಿ ಒಂದು ಸೇತುವೆಯಾಗಿ ಕೆಲಸ ಮಾಡಿದಾಗ ಮಾತ್ರ ಗ್ರಾಮೀಣ ಬದುಕನ್ನ ಹಸನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದಿಕ್ಕಲ್ಲಿ ಈ ಒಂದು ಬೈಂದೂರು ಉತ್ಸವ ಒಂದು ಅತ್ಯುತ್ತಮವಾದಂತ ಒಂದು ಬುನಾದಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗುರುರಾಜ್ ಗಂಟೆಹೊಳೆ ಅವರಿಗೆ ಮತ್ತೆ ಆ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಹಾರೈಸ್ತಾ, ವಿಶ್ವಾಸ ಇದೆ ನಮ್ಮ ತಾಯಿ ಬದುಕಿದ್ದಾಗ ಸಿಗಂದೂರು ತಾಯಿ ಚೌಡೇಶ್ವರಿ ಮತ್ತೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಪೂಜೆಗೆ ಅಂತ ಬರ್ತಾ ಇದ್ವಿ. ಆದರೆ ಇವತ್ತು ಆ ಎರಡೂ ತಾಯಿಯ ಪುಣ್ಯ ಸ್ಥಳವನ್ನ ಸೇವೆ ಸಲ್ಲಿಸುವಂತ ಒಂದು ಲೋಕಸಭಾ ಸದಸ್ಯನಾಗಿ ಆ ಕ್ಷೇತ್ರದ ಸದಸ್ಯನ ಕೆಲಸ ಮಾಡುವಂತ ಒಂದು ಯೋಗ ನಂಗೆ ಸಿಕ್ಕಿದೆ ಅಂದ್ರೆ ವೇದಿಕೆ ಮೇಲುವಂತ ಗುರುಗಳ ಒಂದು ಆಶೀರ್ವಾದ ಮತ್ತೆ ವೇದಿಕೆ ಮುಂಭಾಗದಂತ ತಾಯಿಯಂದಿರ ನಿಮ್ಮೆಲ್ಲರ ಒಂದು ಹಾರೈಕೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ, ಗುರುಗಳ ಒಂದು ಹಾರೈಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಆ ದಿಕ್ಕಲ್ಲಿ ನಮ್ಮ ಗುರುರಾಜ್ ಗಂಟೆಹೊಳೆ ಜೊತೆಗೆ ಒಂದು ಸೇತುವೆಯಾಗಿ ಈ ಕ್ಷೇತ್ರದ ಜನರಿಗೆ ತಲುಪಿಸುವಂತ ಕಾರ್ಯವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಉತ್ಸವ ಇವತ್ತು ಕೇವಲ ವೇದಿಕೆ ಉದ್ಘಾಟನೆ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ ಆಗಿದೆ. ಇವತ್ತು ನಾಳೆ ನಾಡಿದ್ದು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ದೇವ್ರ ದಯೆಯಿಂದ ನಾಳೆನೂ ರಜೆ ಇದೆ, ನಾಡಿದ್ದು ರಜೆ ಇದೆ. ಮತ್ತೆ ಬಿಸಿಲಲ್ಲಿ ಆ ಸಾಹಿತ್ಯ ಸಮ್ಮೇಳನದ ಸ್ಟಾಲ್ಗಳಿರ್ಬೋದು, ಬೇರೆ ಬೇರೆ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಇಷ್ಟು ಒಳ್ಳೆ ಸ್ಟಾಲ್ ಹಾಕಿದ್ದಾರೆ. ಸಂಜೆ ಹೊತ್ತು ನಮ್ಮ ಮಕ್ಕಳನ್ನ, ನಮ್ಮ ಬೀಗರನ್ನ, ನಮ್ಮ ತಾಯಂದಿರನ್ನ ಕರ್ಕೊಂಡ್ಬಂದು ಇದೆಲ್ಲ ತೋರಿಸ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬೆರಗನ್ನ ತರುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಿದಾಗ ಇವತ್ತು ನಮ್ಮ ಗುರುರಾಜ್ ಗಂಟೆಹೊಳೆ ಅವರು ಬರೆಗಾಲಿನ ಸಂತ, ಕೇವಲ ಯಾವುದೋ ಫೋಟೋಗೋಸ್ಕರ ಬರೆಗಾಲಲ್ಲ, ತನ್ನ ನಡೆ ಮತ್ತೆ ನುಡಿಯನ್ನು ಕೂಡ ಅಷ್ಟೇ ಶುದ್ಧವಾಗಿಟ್ಟುಕೊಂಡು ಈ ಪವಿತ್ರವಾದಂತಹ ಕ್ಷೇತ್ರದ ಕೆಲಸವನ್ನ ಗುರುರಾಜ್ ಗಂಟೆಹೊಳೆ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಗುರುಗಳ ಒಂದು ಆಶೀರ್ವಾದ ಯಶಸ್ವಿ ನಿಮ್ಮ ರಾಜಕೀಯ ಜೀವನದಲ್ಲಿ ಇನ್ನು ದೊಡ್ಡ ಹೆಜ್ಜೆಗಳನ್ನ ಇಡುವಂತ ದೊಡ್ಡ ಆಶೀರ್ವಾದ ದೇವ್ರು ನಿಮಗೆ ಮಾಡ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂಡು ಮತ್ತೊಮ್ಮೆ ಕಾರ್ಯದಲ್ಲಿ ಭಾಗವಹಿಸಿ ಮಾತಾಡುವಂತ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿಂದ ಎಲ್ಲ ಹಿರಿಯರಿಗೆ, ಗುರುಗಳಿಗೆ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇದೆ ಅಂತ ಮಕ್ಕಳಾದಿಯಾಗಿ ಎಲ್ರಿಗೂ ಕೂಡ ಪರಿಚಯ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಉದಾಹರಣೆಗೆ ಕೃಷಿ ಮೇಳ, ಕೃಷಿನಲ್ಲಿ ನಾವು ನೀವು ಮಾವು ಎಷ್ಟಿದೆ ಅಂತ ತಳಿ ಅಂತ ತಿಳ್ಕೊಳ್ತೀವಿ. ಇದರ ಒಂದು 10 ವೆರೈಟಿ ಹೇಳ್ತೀವಿ ನಾವು, ಅಷ್ಟೇ ತಾನೆ? ನಮ್ಗೆಲ್ಲ ಗೊತ್ತದ 500 ತಳಿ ಇದೆ ಮಾವಿನಲ್ಲಿ. ಮಾವು ದ್ರಾಕ್ಷಿನಲ್ಲಿ 350 ತಳಿ ಇದೆ. ಈ ತರ ಆಮೇಲೆ ಇದರಲ್ಲೂ ಅಷ್ಟೇ ಭತ್ತ 100 ತಳಿ ಇದೆ. ಇದೆಲ್ಲ ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಅದರಿಂದ ಪ್ರತಿಯೊಂದು ಕೂಡ ತೋಟಗಾರಿಕೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇದನ್ನೆಲ್ಲ ಕೂಡ ಒಂದು ತಿಳ್ಕೊಳ್ಳುವಂತ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಇದೆಲ್ಲ ಕೂಡ ಗೊತ್ತಾಗಬೇಕು. ಯಾಕಂದ್ರೆ ಬಹುತೇಕ ಮಕ್ಕಳು ಇತ್ತೀಚೆಗೆ, ಮೊದಲೆಲ್ಲ ನಮ್ಗೆ ಸ್ವಾತಂತ್ರ್ಯ ಬಂದಾಗ 95% ಗ್ರಾಮೀಣ ಪ್ರದೇಶದಲ್ಲೇ ಜನ ಇರ್ತಾ ಇದ್ರು. ಪ್ರತಿಯೊಂದರೂ ಕೂಡ ಎಲ್ಲ ಕೂಡ ಗ್ರಾಮೀಣ ಭಾಗದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿತ್ತು. ಈಗ ನಗರೀಕರಣ ಜಾಸ್ತಿ ಆಗ್ತಿದ್ದಾಗೆ 28-30% ಜನ ಇವತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ಗ್ರಾಮೀಣ ಭಾಗದ ಪರಿಚಯ, ಇಲ್ಲಿರ್ತಕ್ಕಂಥ ಕುಲಕಸುಬುಗಳ ಪರಿಚಯ ಆಗ್ಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಲಾಖೆ, ಬೇರೆ ಬೇರೆ ಇಲಾಖೆಯವರು ಕೂಡ ಮತ್ತು ವಿಶೇಷವಾಗಿ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಬಹಳ ಹಳೆಯ ಯೋಜನೆ ಇದು. ನಮ್ಮ ಸರ್ಕಾರಕ್ಕಿಂತಲೂ ಹಳೆಯ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಯೋಜನೆ ಕೂಡ ಇವತ್ತು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಮಹಿಳೆಯರನ್ನ ಗುರುತಿಟ್ಕೊಂಡೇ ಈ ಒಂದು ಗ್ರಾಮೀಣ ಒಂದು
ಯೋಜನೆಯನ್ನ ಅವರು ತಂದಿದ್ದು. ಈಗ ನಮ್ಮ ಸರ್ಕಾರ ಕೂಡ ಅಷ್ಟೇ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಇದೆಲ್ಲ ಮಹಿಳೆಯರ ಒಂದು ದೃಷ್ಟಿ ಇಟ್ಕೊಂಡೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತೇಳಿ. ಮತ್ತು ಇದೇ ಕ್ಷೇತ್ರದಲ್ಲಿ ಮೂಕಾಂಬಿಕೆ ದೇವಾಲಯ ಕೂಡ ಇದೆ, ಅದರ ಅಭಿವೃದ್ಧಿ ಕೂಡ ಕಾರ್ಯಕ್ರಮಗಳು ಹಾಕೊಳ್ತಾ ಇದ್ದೀವಿ. ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ, ಯಾಕಂದ್ರೆ ಪ್ರತಿ ವರ್ಷ 1 ಕೋಟಿ ಜನ ಬರ್ತಾರೆ ಆ ಕ್ಷೇತ್ರದಕ್ಕೆ. ಸಾಕಷ್ಟು ಅಲ್ಲಿ ನಾನು ಹೋದಂತ ಸಂದರ್ಭದಲ್ಲಿ ನ್ಯೂನತೆಗಳು ನೋಡಿದೆ, ಅದನ್ನೆಲ್ಲ ಸರಿ ಮಾಡುವಂತ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿ ನಾನು, ಶಾಸಕರು, ನಾವೆಲ್ಲ ಕೂಡ ಆ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಚರ್ಚೆ ಮಾಡಿ ಮೂಕಾಂಬಿಕೆ ದೇವಾಲಯ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋದನ್ನ ಚರ್ಚೆ ಮಾಡಿದೀವಿ. ಮಾಸ್ಟರ್ ಪ್ಲಾನ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೆಚ್ಚು ಜನ, ಲಕ್ಷಗಟ್ಟಲೆ ಜನ ಬರ್ತಾರೆ ಅಂತ ದೇವಸ್ಥಾನಗಳ ಅಭಿವೃದ್ಧಿಗೆ ಸಾಕಷ್ಟು ಪ್ರಾಧಿಕಾರಗಳನ್ನ ನಾನು ಬಂದ್ಮೇಲೆ ಮಾಡಿದ್ದೀನಿ. ಇನ್ನೂ 2-3 ಮಾಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕ್ರಮಕ್ಕೆ ಜನ ಎಲ್ಲಿ ಪ್ರತಿಯೊಬ್ಬರು ಕೂಡ ಬರಬೇಕು. ಪ್ರತಿಯೊಬ್ಬರು ಬಂದು, ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಬಂದು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ನಮ್ಮ ವಿಶೇಷವಾಗಿ ಶಾಸಕರು, ಲೋಕಸಭಾ ಸದಸ್ಯರು ಮತ್ತು ಇನ್ನಿತರ ಎಲ್ಲ ಗಣ್ಯರಿಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ.